ನಮಸ್ಕಾರ. ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕದ ನೆಲದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಇದು ಕೇವಲ ಭಾವನಾತ್ಮಕ ಘೋಷಣೆಯಲ್ಲ, ಬದಲಿಗೆ ಸಂವಿಧಾನ ಮತ್ತು ರಾಜ್ಯದ ಕಾನೂನುಗಳು ನೀಡಿರುವ ಹಕ್ಕು. ಆದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಅಂಚೆ ಇಲಾಖೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡವು ಮೂಲೆಗುಂಪಾಗುತ್ತಿರುವುದು ಅತ್ಯಂತ ವಿಷಾದನೀಯ ಸಂಗತಿ. ಸಾವಿರಾರು ವರ್ಷಗಳ ಇತಿಹಾಸವಿರುವ, ಕೋಟಿಗಟ್ಟಲೆ ಜನರು ಮಾತನಾಡುವ ಕನ್ನಡ ಭಾಷೆಗೆ ಅಂಚೆ ಕಚೇರಿಗಳಲ್ಲಿ ಸಿಗಬೇಕಾದ ಗೌರವ ಮತ್ತು ಸ್ಥಾನಮಾನ ಸಿಗುತ್ತಿಲ್ಲ ಎಂಬುದು ಇಂದು ಕನ್ನಡಿಗರ ಪ್ರಬಲ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂಚೆ ಇಲಾಖೆ ಎನ್ನುವುದು ಕೇವಲ ಒಂದು ಸರ್ಕಾರಿ ಕಚೇರಿಯಲ್ಲ. ಹಳ್ಳಿಗಳಿಗೂ ತಲುಪಿರುವ ಈ ಸಂಸ್ಥೆ ಬಡವರು, ರೈತರು ಮತ್ತು ಹಿರಿಯ ನಾಗರಿಕರ ಪಾಲಿನ ಆರ್ಥಿಕ ಭದ್ರತೆಯ ಕೇಂದ್ರವಾಗಿದೆ. ಬ್ಯಾಂಕ್ಗಳಿಲ್ಲದ ಕಾಲದಿಂದಲೂ ಅಂಚೆ ಕಚೇರಿಗಳು ಜನರ ಹಣ ಉಳಿತಾಯ ಮಾಡುವ, ಮನಿ ಆರ್ಡರ್ ಮೂಲಕ ಹಣ ಕಳುಹಿಸುವ ನಂಬಿಕಸ್ಥ ತಾಣಗಳಾಗಿವೆ. ಇಂತಹ ಸಂಸ್ಥೆಯೊಂದಿಗೆ ಸಂವಹನ ನಡೆಸಲು ಜನರಿಗೆ ತಮ್ಮ ಮಾತೃಭಾಷೆ ಕನ್ನಡವೇ ಅತ್ಯಂತ ಸುಲಭ ಮಾರ್ಗ. ಗ್ರಾಮೀಣ ಭಾಗದ ಮುಗ್ಧ ಜನರಿಗೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯ ಅರಿವಿರುವುದಿಲ್ಲ. ಅವರು ತಮಗೆ ಬೇಕಾದ ವಿಮೆ, ಉಳಿತಾಯ ಯೋಜನೆ ಅಥವಾ ಪಾರ್ಸೆಲ್ ಸೇವೆಗಳ ಬಗ್ಗೆ ವಿವರಗಳನ್ನು ಪಡೆಯಲು ಹೋದಾಗ ಅಲ್ಲಿನ ಸಿಬ್ಬಂದಿ ಕನ್ನಡದಲ್ಲಿ ಉತ್ತರಿಸದಿದ್ದರೆ ಅವರು ಗಲಿಬಿಲಿಗೊಳ್ಳುತ್ತಾರೆ. ಇದು ಕೇವಲ ಭಾಷೆಯ ಸಮಸ್ಯೆಯಲ್ಲ, ಇದು ಸೇವೆಯ ಗುಣಮಟ್ಟದ ಸಮಸ್ಯೆ. ಇತ್ತೀಚಿನ ವರ್ಷಗಳಲ್ಲಿ ಅಂಚೆ ಇಲಾಖೆಯ ಗ್ರಾಮೀಣ್ ಡಾಕ್ ಸೇವಕ್ ಅಥವಾ ಜಿಡಿಎಸ್ ಮತ್ತು ಇತರೆ ಹುದ್ದೆಗಳಿಗೆ ಕರ್ನಾಟಕದ ಹೊರಗಿನ ರಾಜ್ಯದವರು, ವಿಶೇಷವಾಗಿ ಉತ್ತರ ಭಾರತದವರು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಗೊಳ್ಳುತ್ತಿದ್ದಾರೆ. ಇವರು 10ನೇ ತರಗತಿಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿಲ್ಲದಿದ್ದರೂ ಯಾವುದೋ ಮಾರ್ಗಗಳ ಮೂಲಕ ನೇಮಕಾತಿ ಪಡೆಯುತ್ತಿದ್ದಾರೆ. ಕೆಲಸಕ್ಕೆ ಸೇರಿದ ನಂತರ ಇವರಿಗೆ ಸ್ಥಳೀಯ ಭಾಷೆ ಬಾರದೇ ಇರುವುದರಿಂದ ಗ್ರಾಹಕರೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುತ್ತಿಲ್ಲ. ತ್ರಿಭಾಷಾ ಸೂತ್ರದ ಉಲ್ಲಂಘನೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಅಹಿಂದಿ ಭಾಷಿಕ ರಾಜ್ಯಗಳಲ್ಲಿ ತ್ರಿಭಾಷಾ ಸೂತ್ರ ಜಾರಿಯಲ್ಲಿರಬೇಕು. ಆದರೆ ಅನೇಕ ಅಂಚೆ ಕಚೇರಿಗಳಲ್ಲಿ ಫಾರ್ಮ್ಗಳು, ನಾಮಫಲಕಗಳು ಮತ್ತು ಅಧಿಕೃತ ಪ್ರಕಟಣೆಗಳು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಇರುತ್ತಿವೆ. ಕನ್ನಡ ಭಾಷೆಯನ್ನು ಸಣ್ಣ ಅಕ್ಷರಗಳಲ್ಲಿ ಬರೆಯುವುದು ಅಥವಾ ಸಂಪೂರ್ಣವಾಗಿ ಕೈಬಿಡುವುದು ನಡೆಯುತ್ತಿದೆ. ಡಿಜಿಟಲ್ ಪೋರ್ಟಲ್ಗಳಲ್ಲಿ ಕನ್ನಡದ ಅನುಪಸ್ಥಿತಿಯು. ಅಂಚೆ ಇಲಾಖೆ ಇಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದೆ, ಆದರೆ ಇಲಾಖೆಯ ಆಪ್ಗಳು ಮತ್ತು ವೆಬ್ಸೈಟ್ಗಳಲ್ಲಿ ಕನ್ನಡದ ಆಯ್ಕೆಗಳು ಇರುವುದಿಲ್ಲ. ಇದರಿಂದಾಗಿ ಇಂದಿನ ಯುವ ಪೀಳಿಗೆಗೆ ಅಂಚೆ ಸೇವೆಗಳನ್ನು ಕನ್ನಡದಲ್ಲಿ ಪಡೆಯಲು ಅಸಾಧ್ಯವಾಗುತ್ತಿದೆ. ಅಂಚೆ ಕಚೇರಿಗಳಲ್ಲಿ ಕನ್ನಡ ಬಳಸದಿದ್ದರೆ ಸಾಮಾನ್ಯ ನಾಗರಿಕರು ಈ ಕೆಳಗಿನ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಉಳಿತಾಯ ಯೋಜನೆಗಳ ಫಾರ್ಮ್ಗಳು ಇಂಗ್ಲಿಷ್ನಲ್ಲಿದ್ದರೆ ಎಲ್ಲಿ ಸಹಿ ಮಾಡಬೇಕು, ನಾಮಿನಿ ಯಾರು ಎಂಬುದು ತಿಳಿಯದೆ ತಪ್ಪುಗಳು ಸಂಭವಿಸಬಹುದು. ಇದು ಹಣಕಾಸಿನ ವಂಚನೆಗೂ ದಾರಿ ಮಾಡಿಕೊಡಬಹುದು. ಅಪಮಾನದ ಅನುಭವ. ತಮ್ಮದೇ ರಾಜ್ಯದ ಸರ್ಕಾರಿ ಕಚೇರಿಯಲ್ಲಿ ಭಾಷೆಯ ಕಾರಣಕ್ಕಾಗಿ ಸಿಬ್ಬಂದಿಯಿಂದ ಹಿಂದಿ ಮೇ ಬೋಲೋ ಎಂಬ ಉಡಾಫೆಯ ಉತ್ತರ ಕೇಳಿದಾಗ ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಧಕ್ಕೆಯಾದಂತಾಗುತ್ತದೆ. ಭಾಷೆ ತಿಳಿಯದ ಕಾರಣ ಅರ್ಜಿಯನ್ನು ಭರ್ತಿ ಮಾಡಲು ಬೇರೆಯವರ ಸಹಾಯ ಪಡೆಯಬೇಕಾಗುತ್ತದೆ. ಇದು ಅನಗತ್ಯ ವಿಳಂಬಕ್ಕೆ ಕಾರಣವಾಗುತ್ತದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಂತಹ ಅನೇಕ ಸಂಘಟನೆಗಳು ಈ ಬಗ್ಗೆ ನಿರಂತರ ಹೋರಾಟ ನಡೆಸುತ್ತಿವೆ. ಈ ಹೋರಾಟದ ಮುಖ್ಯ ಹಂತಗಳು ಹೀಗಿವೆ. ಸಹಸ್ರಾರು ಸಂಖ್ಯೆಯ ಪತ್ರಗಳನ್ನು ಕನ್ನಡದಲ್ಲೇ ಬರೆದು ಅಂಚೆ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಕಳುಹಿಸುವ ಮೂಲಕ ಕನ್ನಡದ ಶಕ್ತಿಯನ್ನು ಪ್ರದರ್ಶಿಸಲಾಗಿದೆ. ಭಾಷೆ ಬಾರದ ಸಿಬ್ಬಂದಿ ನೇಮಕಗೊಂಡಾಗ ಅಂತಹ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಲಾಗುತ್ತಿದೆ. ಅಂಚೆ ಇಲಾಖೆಯಲ್ಲಿ ಕನ್ನಡ ಬಳಕೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಈ ಕೆಳಗಿನ ಬದಲಾವಣೆಗಳು ಅತ್ಯವಶ್ಯ. ಅಂಚೆ ಇಲಾಖೆಯ ಹುದ್ದೆಗಳಿಗೆ ಕರ್ನಾಟಕದ ಅಭ್ಯರ್ಥಿಗಳನ್ನೇ ನೇಮಿಸಬೇಕು. ಇಲ್ಲಿನ ಮಣ್ಣಿನ ಭಾಷೆ, ಸಂಸ್ಕೃತಿ ಮತ್ತು ಭೌಗೋಳಿಕ ಜ್ಞಾನವಿರುವವರು ಮಾತ್ರ ಉತ್ತಮ ಸೇವೆ ನೀಡಲು ಸಾಧ್ಯ. ಹೊರರಾಜ್ಯದ ಅಭ್ಯರ್ಥಿಗಳು ಒಂದು ವೇಳೆ ನೇಮಕಗೊಂಡರೂ ಅವರು ಕನಿಷ್ಠ 6 ತಿಂಗಳೊಳಗೆ ಕನ್ನಡ ಭಾಷಾ ಪ್ರೌಢಿಮೆ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಮಾಡಬೇಕು. ಪಾಸ್ ಆಗದಿದ್ದರೆ ಅವರ ಸೇವೆಯನ್ನು ರದ್ದುಗೊಳಿಸುವ ನಿಯಮ ಜಾರಿಗೆ ಬರಬೇಕು. ಚಲನ್, ಪಾಸ್ಬುಕ್, ಇನ್ಶೂರೆನ್ಸ್ ಪಾಲಿಸಿ ಸೇರಿದಂತೆ ಪ್ರತಿಯೊಂದು ದಾಖಲೆಯೂ ಕನ್ನಡದಲ್ಲೂ ಲಭ್ಯವಿರಬೇಕು. ಬ್ಯಾಂಕಿಂಗ್ ಸೇವೆಯ ಮಾದರಿಯಲ್ಲಿ ಕನ್ನಡ ಆವೃತ್ತಿಯ ಫಾರ್ಮ್ಗಳನ್ನು ಎಲ್ಲಾ ಕಚೇರಿಗಳಲ್ಲೂ ಇಡಬೇಕು. ಅಂಚೆ ಕಚೇರಿಗಳಲ್ಲಿರುವ ಕಂಪ್ಯೂಟರ್ ಸಾಫ್ಟ್ವೇರ್ಗಳಲ್ಲಿ ಕನ್ನಡ ಟೈಪಿಂಗ್ ವ್ಯವಸ್ಥೆ ಇರಬೇಕು. ಇದರಿಂದ ರಸೀದಿಗಳನ್ನು ಕನ್ನಡದಲ್ಲಿ ನೀಡಲು ಸಾಧ್ಯವಾಗುತ್ತದೆ. ಅಂಚೆ ಕಚೇರಿಗಳಲ್ಲಿ ಕನ್ನಡಕ್ಕಾಗಿ ನಡೆಯುತ್ತಿರುವ ಈ ಆಗ್ರಹವು ಕೇವಲ ಭಾಷಾ ಪ್ರೇಮವಲ್ಲ, ಅದು ಆಡಳಿತದ ಸುಧಾರಣೆಯ ಭಾಗವಾಗಿದೆ.
ಸಂವಿಧಾನದ 350ನೇ ವಿಧಿಯ ಪ್ರಕಾರ ನಾಗರಿಕರು ತಮ್ಮ ಕುಂದುಕೊರತೆಗಳಿಗಾಗಿ ಯಾವುದೇ ಅಧಿಕೃತ ಭಾಷೆಯಲ್ಲಿ ಅರ್ಜಿ ಸಲ್ಲಿಸುವ ಹಕ್ಕನ್ನು ಪಡೆದಿದ್ದಾರೆ. ಅಂಚೆ ಇಲಾಖೆಯು ಇದನ್ನು ಗೌರವಿಸಬೇಕು. ಕರ್ನಾಟಕದಲ್ಲಿ ವ್ಯವಹಾರ ಮಾಡುವ ಯಾವುದೇ ಸಂಸ್ಥೆ ಇಲ್ಲಿನ ನೆಲದ ಭಾಷೆಯನ್ನು ಗೌರವಿಸಿದಾಗ ಮಾತ್ರ ಜನಪ್ರಿಯವಾಗಲು ಸಾಧ್ಯ. ಅಂಚೆ ಇಲಾಖೆಯು ತನ್ನ ಜನಸ್ನೇಹಿ ಎಂಬ ಬಿರುದನ್ನು ಉಳಿಸಿಕೊಳ್ಳಬೇಕಾದರೆ ಕನ್ನಡದ ಬಳಕೆಯನ್ನು 100% ಜಾರಿಗೆ ತರಬೇಕು. ಕನ್ನಡಿಗರು ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತರಾಗಿ ಕಚೇರಿಗಳಲ್ಲಿ ಕನ್ನಡವನ್ನೇ ಬಳಸುವಂತೆ ಒತ್ತಾಯಿಸುವುದನ್ನು ಮುಂದುವರಿಸಬೇಕು. ಕನ್ನಡವೇ ನಮ್ಮ ಉಸಿರು. ಅಂಚೆ ಇಲಾಖೆಯಲ್ಲಿ ಕನ್ನಡವೇ ನಮ್ಮ ಹಕ್ಕು.